ಮತ್ತೊಮ್ಮೆ ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀನಿ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತು ಕನ್ಸ್ಯೂಮರ್ ಅಫೇರ್ಸ್ ಇದರ ಜೊತೆಗೆ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಈ ಖಾತೆಗಳನ್ನು ನನಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಎರಡೂ ಕೂಡ ಭಾಳ ಒಂದು ಭವಿಷ್ಯದ ಎನರ್ಜಿ ದೃಷ್ಟಿಯಿಂದ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಒಂದು ಖಾತೆಯಾಗಿದೆ. ಇನ್ನೊಂದು ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸುವಂಥ ಆಹಾರ ಭದ್ರತೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 4-5 ವರ್ಷಗಳಿಂದ ಉಚಿತವಾದಂಥ ಧಾನ್ಯವನ್ನು ಕೊಡೋದರ ಮೂಲಕ ಒಂದು ಜಗತ್ತಿನ ಬಹುದೊಡ್ಡ ಆಹಾರ ಭದ್ರತಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಗ್ರಾಹಕರ ಹಿತ ಸಂರಕ್ಷಣೆ ಈ ಒಂದು ಪ್ರಮುಖವಾದಂಥ ಜವಾಬ್ದಾರಿಯನ್ನು ನನ್ನ ಮೇಲೆ ವಿಶ್ವಾಸ ಇಟ್ಟು ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ನಾನು ಕ್ಷೇತ್ರದ ಜನತೆಗೆ, ರಾಜ್ಯದ ಜನತೆಗೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ನಿಮ್ಮ ನಡುವೆ ಒಂದು ವಾಕ್ಸಮರ ಇತ್ತು 10 kg ಅಕ್ಕಿ ವಿಚಾರವಾಗಿ. ಈಗ ನಿಮ್ಮ ಇದು ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಿಕ್ಕಿದೆ ನೋಡ್ರಿ, ಅವಾಗೂ ಸರ್ಕಾರ ನಮ್ಮದೇ ಇತ್ತು, ಈಗೂ ಸರ್ಕಾರ ನಮ್ಮದೇ ಇದೆ. ನಾನು ಈಗ ಚಾರ್ಜ್ ತೊಗೊಂಡಿದ್ದೇನೆ. ಆದರೆ ಆವಾಗಿನ ಸ್ಥಿತಿ ಅಂತೂ ನನಗೆ ಗೊತ್ತಿತ್ತು ಭಾಳ ಸ್ಪಷ್ಟವಾಗಿ. ಎಲ್ ನೀನೋ ಪರಿಣಾಮವಾಗಿ ಈಗೂ ಅದರ ಪರಿಣಾಮವನ್ನು ನಾವು ಭೋಗಿಸ್ತಾ ಇದ್ದೇವೆ. ಎಲ್ ನೀನೋ ಪರಿಣಾಮವಾಗಿ ಇಡೀ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಬರಗಾಲ ಆವರಿಸಿತ್ತು. ಕೆಲವು ಕಡೆ ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಗಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶಕ್ಕೆ ಹೋಲಿಸಿದರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೇಷನ್ ಇತ್ತು, ಫುಡ್ ಇನ್ಫ್ಲೇಷನ್. ಈಗ ಹಾಗೆ ನೋಡಿದರೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ನಮ್ಮದು ಕಮ್ಮಿನೇ ಇದೆ. ರೇಟ್ ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರ ಸಂವೇದನಾಶೀಲವಾಗಿದೆ. ಆದರೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ಯುದ್ಧಗಳು, ಅದಾದ ನಂತರ ಪೋಸ್ಟ್ ಕೋವಿಡ್ಡು, ಅದಾದ ನಂತರ ಎಲ್ ನೀನೋ ಸಂಪೂರ್ಣವಾಗಿ ಜಗತ್ತಿನಲ್ಲಿ ಒಂದು ರೀತಿಯಾದಂಥ ಕ್ರೈಸಿಸನ್ನು ಕ್ರಿಯೇಟ್ ಮಾಡಿ ಸಂಕಷ್ಟವನ್ನು ಉಂಟು ಮಾಡಿದೆ. ಹಾಗಾಗಿ ಆ ಸಂದರ್ಭದಲ್ಲಂತೂ ನಮ್ಮ ಕಡೆ ಮತ್ತು ದೇಶದ ಅನೇಕ ರಾಜ್ಯಗಳು ಈ ರೀತಿ ನಾವು ಹೆಚ್ಚಿನ ಅಕ್ಕಿಯನ್ನು ಕೊಡ್ತೇವೆ ಅಂತ ಕೇಳಿದರು. ಆ ಸಂದರ್ಭದಲ್ಲಂತೂ ಖಂಡಿತವಾಗಿಯೂ ನನಗೆ ಗೊತ್ತಿದೆ. ನಾನು ಪಿಯೂಷ್ ಗೋಯಲ್ ಅವರು ನನಗಿಂತ ಮೊದಲು ಮಂತ್ರಿ ಇದ್ದರು, ಅವ್ರ ಜೊತೆಗೆ ಮಾತುಕತೆ ಮಾಡಿದ್ದೆ. ಅಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಈಗ ನಾನು ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡ್ತೇನೆ. ಮಾಡಿದ ನಂತರ ಮುಂದಿನ ವಿಷಯ ತಿಳಿಸ್ತೀನಿ. ಯಡಿಯೂರಪ್ಪನವರು ಮೊನ್ನೆ ರಾಹುಲ್ ಗಾಂಧಿಯವರು ಅವ್ರಿಗೆ ನಾನ್ ಬೆಲೆಬಲ್ ವಾರಂಟ್ ಆಯಿತು ಸುಳ್ಳು ಆರೋಪ ಮಾಡಿದ್ದಕ್ಕೆ. ಅದಾದ ನಂತರ